ಎಂಥ ಪರಿಸ್ಥಿತಿ ನೋಡಿ ರಾಜ್ಯದಲ್ಲಿ. ಇಲ್ಲಿ ಕುಡಿಯೋಕ್ ನೀರಿಲ್ಲ, ತುಳಿಯೋಕ್ ನೀರಿಲ್ಲ, ಬರ ಬಿದ್ದು ಜನ ಅದೆಂಥ ಸಂಕಟ ಅನುಭವಿಸುತ್ತಿದ್ದಾರೆ ರಾಜ್ಯಾದ್ಯಂತ ಅನ್ನೋದು ನಿಮಗೂ ಗೊತ್ತಿದೆ. ಆದ್ರೆ ರಾಜಕಾರಣ ನೋಡಿ ಮೊಸರಲ್ಲೂ ಕಲ್ಲು ಹುಡುಕುವಂಥ ಬುದ್ಧಿ. ಈ ಹೊತ್ತಲ್ಲಿ ಹೊಸ ಸಂಘರ್ಷಕ್ಕೆ ಸಿದ್ದು ಸೆಡ್ಡು ಹೊಡೆದಿದ್ದಾರೆ. ಆ ಸೆಡ್ಡು ಇತಿಹಾಸದಲ್ಲೇ ರಾಜ್ಯವೊಂದು ಬರ ಪರಿಹಾರಕ್ಕಾಗಿ ಕೇಂದ್ರದ ವಿರುದ್ಧ ಮೊದಲ ಬಾರಿ ಸುಪ್ರೀಂ ಕದ ತಟ್ಟಿಸಿದೆ. ಇದನ್ನ ಸ್ಟಂಟ್ ಬೇಕಾದ್ರೂ ಅನ್ನಿ, ಡ್ರಾಮಾ ಅಂತ ಬೇಕಾದ್ರೂ ಹೇಳಿ, ಎಲೆಕ್ಷನ್ಗಾಗಿ ಗಿಮಿಕ್ ಅಂತಾನೂ ಕರೀರಿ. ಆದ್ರೆ ಬರಬಿದ್ದು ಇನ್ನು 3 ತಿಂಗಳಿಗೆ ವರ್ಷ ತುಂಬಲಿದೆ. ಆದ್ರೆ ಕೇಂದ್ರದಿಂದ ಬರಬೇಕಿದ್ದ ನಯಾ ಪೈಸೆ ಸಹ ರಾಜ್ಯಕ್ಕೆ ಬಂದಿಲ್ಲ ಅನ್ನೋದು ವಾಸ್ತವ. ಆ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ಉತ್ತರ ದಕ್ಷಿಣದ ರೀತಿ ಆಡ್ತಿವೆ. ಇದೇ ವಿಚಾರವಾಗಿ ಕೇಂದ್ರದ ವಿರುದ್ಧ ಕರ್ನಾಟಕ ಸರ್ಕಾರ ಕಾನೂನು ಸಂಘರ್ಷಕ್ಕೆ ಇಳಿದಿದೆ. 2 ತಿಂಗಳು ಉರುಳಿದ್ರೂ ಮಳೆಗಾಲ ಇನ್ನೂ ಬಂದಿಲ್ಲ ಬರ ಪರಿಹಾರ. ಮೋದಿ ಸರ್ಕಾರದ ವಿರುದ್ಧ ಸಿಡಿದ ರಾಜ್ಯ, ಸುಪ್ರೀಂನಲ್ಲಿ ರಿಟ್ ಅರ್ಜಿ. ಮುಂಗಾರು ಹಿಂಗಾರು ಕೈಕೊಟ್ಟು ಇಡೀ ರಾಜ್ಯವನ್ನೇ ಬರಕ್ಕೆ ತಳ್ಳಿದ್ದ ವರುಣ ಸಂಕಟವನ್ನ ಸಂಭ್ರಮದಿಂದ ನೋಡ್ತಿದ್ದಾನೆ. ಈ ಸಂಭ್ರಮದಲ್ಲಿ ಕೇಂದ್ರ ಸರ್ಕಾರವು ಪಾಲು ಪಡೆದಿದೆಯೋ ಏನೋ. ಸೂರ್ಯನ ಪ್ರಪಾತಕ್ಕೆ ಒಣಗಿ ನಿಂತ ಬೆಳೆಗಳು ಹನಿ ನೀರಿಗಾಗಿ ಬಿಕ್ಕುತ್ತಿವೆ. ಜಲಪಾತ್ರೆಗಳೆಲ್ಲವೂ ಬರಿದಾಗಿ ಬಣಗುಡ್ತಿದ್ದು ಪ್ರಾಣಿ ಪಕ್ಷಿಗಳ ಆರ್ತನಾದ ಹೇಳತೀರದ್ದು. ಇತ್ತ ಬೆಂಗಳೂರು ಸೇರಿ ಬಹುತೇಕ ನಗರ ಪಟ್ಟಣಗಳ ಜನರ ನೀರಿನ ಸಂಕಟ, ಅಧಿಕಾರಸ್ಥರಿಗೆ ಪ್ರೀತಿ. ಅಂದ್ಹಾಗೆ ಈ ಸಂಕಟಗಳು ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಕಾನೂನು ಕದನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಬರ ಪರಿಹಾರ ನೀಡ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ದೂರು ಕೊಂಡೊಯ್ದಿದೆ. ಎನ್ಡಿಆರ್ಎಫ್ ಪರಿಹಾರಕ್ಕಾಗಿ ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಆರೋಪಿಸಿ ಸುಪ್ರೀಂ ಕೋರ್ಟ್ಗೆ ರಿಟ್ ಸಲ್ಲಿಸಿದೆ. ಬರ ಪರಿಹಾರ ನೀಡೋಕೆ ನಿರ್ದೇಶಿಸುವಂತೆ ರಾಜ್ಯ ಸರ್ಕಾರವೊಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಇದೇ ಮೊದಲು. ಸಂವಿಧಾನದ 32ನೇ ವಿಧಿ ಅಡಿಯಲ್ಲಿ ರಾಜ್ಯದಿಂದ ರಿಟ್ ಅರ್ಜಿ ಸಲ್ಲಿಸುತ್ತಿದ್ದೇವೆ. 2023ರ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ರಾಜ್ಯದಲ್ಲಿ 25% ಮಳೆ ಕೊರತೆಯಾಗಿದೆ. ರಾಜ್ಯದ 196 ತಾಲೂಕುಗಳಲ್ಲಿ ತೀವ್ರ ಬರ, 27 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದೆ. ಬರ ಪರಿಸ್ಥಿತಿಯಿಂದ ಈವರೆಗೆ 35,162 ಕೋಟಿ ಮೌಲ್ಯದ ಬೆಳೆ ನಾಶವಾಗಿದೆ. ರಾಜ್ಯದಿಂದ 4 ಬಾರಿ ಬರಗಾಲದ ಮೌಲ್ಯಮಾಪನ ಮಾಡಲಾಗಿದೆ. ಬೆಳೆ ನಷ್ಟದ ಪರಿಹಾರಕ್ಕಾಗಿ 4,663.112 ಕೋಟಿ, ಬರಗಾಲದಿಂದ ಸಮಸ್ಯೆಗೆ ಒಳಗಾದ ಕುಟುಂಬಗಳಿಗೆ ಪರಿಹಾರ ನೀಡಲು 12,577.9 ಕೋಟಿ, ಕುಡಿಯುವ ನೀರು ಪೂರೈಕೆಗೆ 566.78 ಕೋಟಿ, ಜಾನುವಾರು ಆರೈಕೆಗೆ 363.68 ಕೋಟಿ, ಹೀಗೆ ಒಟ್ಟು 18,171.44 ಕೋಟಿ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ವರದಿ ಸಲ್ಲಿಸಿದೆ. ಕೇಂದ್ರ ಸರ್ಕಾರಕ್ಕೆ 3 ಬಾರಿ ಮನವಿ ಪತ್ರ ಸಲ್ಲಿಸಿದ್ರೂ ಕಾನೂನು ಪ್ರಕಾರ ಪರಿಹಾರ ನೀಡಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಬೇಕು. ಆದ್ರೆ ಬರ ಪರಿಹಾರದ ಬಗ್ಗೆ ಮಾತನಾಡದ ವಿಪಕ್ಷಗಳು ಇದನ್ನ ಕಾಮಾಲೆ ಕಣ್ಣಿಂದ ಕಾಣ್ತಿವ್ಯಾ ಅನ್ನೋ ಅನುಮಾನ ಜನ ಸಾಮಾನ್ಯರಲ್ಲಿ ಕಾಡ್ತಿದೆ. ಇದೊಂದು ರಾಜಕೀಯ ಸ್ಟಂಟ್ ಅಂತ ಬಿಂಬಿಸಲು ಯತ್ನಿಸಿ ರಾಜ್ಯದ ಮುಖ್ಯಮಂತ್ರಿಗೆ ಈ ಪರಿಸ್ಥಿತಿ ಬರಬಾರದು ಅಂತ ಅಣಕಿಸಿವೆ. ಅಷ್ಟಕ್ಕೂ ಸುಪ್ರೀಂ ಮೊರೆ ಹೋಗಿದ್ದಕ್ಕೆ ವಿಪಕ್ಷ ನಾಯಕರು ಏನಂದ್ರು ಅನ್ನೋದನ್ನ ನೀವೇ ನೋಡಿ. ಕೆಟ್ಟ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಬರಬಾರ್ದು. ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ, ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಈ ರೀತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಡ್ರಾಮಾ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ, ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದೆಲ್ಲ ಸ್ಟಂಟ್ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು, ಇದೆಲ್ಲ ಇದೆಯಲ್ಲ, ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಅವರವರ ರಾಜಕಾರಣ.
ಎಲೆಕ್ಷನ್ ಟೈಮ್ನಲ್ಲಿ ಜನರ ಮುಂದೆ ಉತ್ತರ ಕೊಡ್ತಾ ಹೀಗೆ ತಿರುಗಾಡ್ಲಿ, ಬಿಜೆಪಿಯನ್ನ ಬಿಡಿ, ಕನ್ನಡವೇ ಉಸಿರು, ಕರ್ನಾಟಕವೇ ಆದ್ಯತೆ ಅಂತ ಪುಂಗಿ ಬಿಡೋ ದಳಪತಿಗಳಿಗೆ ಏನಾಯ್ತು? ಕೇವಲ ರಾಜಕೀಯಕ್ಕಾಗಿ ನಾಡ ಹಿತವನ್ನೇ ಜೆಡಿಎಸ್ ಮರೆತು ಬಿಟ್ರ? ಬರ ಏನ್ ಬಯಸಿ ಬರೋ ಭಾಗ್ಯನ? ಜನಸಾಮಾನ್ಯನಿಗೆ ಬಂದ ಸ್ಥಿತಿ ಕಣ್ಣಿಗೆ ಕಾಣ್ತಿಲ್ವಾ? ಇದರಲ್ಲಿ ಸ್ಟಂಟ್ ಯಾರದ್ದೋ, ಡ್ರಾಮಾ ಯಾರದ್ದೋ, ವೈಫಲ್ಯ ಯಾರದ್ದೋ ಜನರೇ ತೀರ್ಮಾನಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.